ನಮಸ್ಕಾರ ಎಲ್ಲರಿಗೂ. ಹೆಂಗದ್ರಿ ಎಲ್ಲರೂ? ನಾನಂತೂ ಸೂಪರ್ ಆಗದೀನಿ. ನಿನ್ನೆ ನಾವು ಹೋಗಿದ್ದು ಗಜೇಂದ್ರಗಢಕ್ಕೆ ದೊಡ್ಡ ಪ್ರಮಾಣದೊಳಗೆ ಬಸವ ಪುರಾಣ ನಡೆದೈತಿ ಅಂತ ಹೇಳಿ ನಮ್ಮ ತಮ್ಮ ಕರೆದಿದ್ದ. ಅದು ಅಲ್ದ ನಿನ್ನೆ ತಮ್ಮನ ಮಗಳು ಅನುಷಾ ಮತ್ತು ತಂಗಿ ಮಗಳು ಸಾನ್ವಿದ್ದು ಅದೇ ವೇದಿಕೆಯೊಳಗೆ ನೃತ್ಯ ಪ್ರದರ್ಶನ ಇತ್ತು. ಈ ಭರತನಾಟ್ಯವನ್ನ ಅವರು ನಿಮಿಷಾಂಬ ಜ್ಯೋತಿಶ್ರೀ ನಾಟ್ಯ ಅಕಾಡೆಮಿ ಒಳಗೆ ಕಲಿಯಾಕತ್ತಾರ್ರಿ. ಗಜೇಂದ್ರಗಢದ ಒಂದು ಅಕಾಡೆಮಿ ಅದು. ಆ ಒಂದು ಅಕಾಡೆಮಿಯ ವತಿಯಿಂದ ಅವರು ಆ ಒಂದು ದೊಡ್ಡ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನವನ್ನ ಮಾಡ್ತಾ ಇದ್ರು. ಅದ ಒಂದು ನಮ್ಗೆ ಬಹಳ ಖುಷಿ ಅನಿಸ್ತು ನೋಡ್ರಿ. ಅವರ ವೇಷಭೂಷಣ, ಆ ಗತ್ತು ಗೈರತ್ತು ನೋಡೋಕೆ ಖುಷಿ ಅನಿಸ್ತು ನೋಡ್ರಿ. ಇಲ್ಲಿ ನಮ್ಮ ಅನುಷಾನಿಂದ ಅವ್ರ ಅಮ್ಮ ಹಿಂದನ ನಡೆದಾಗ ಹತ್ತು ಬಿಟ್ಟಾಳ ನೋಡ್ರಿ. ನಮ್ಮ ಅನುಷಾಗ ನಾನು ಗೆಜ್ಜೆ ಕಟ್ಕೊಂಡಿಲ್ಲ ಅಂತ ಕೇಳಿದೆ ರೀ ನಾನು. ಅದಕ್ಕಾಕಿ ಇಲ್ಲ ಚಪ್ಪಲಿ ಹಾಕ್ಕೊಂಡಿನಲ್ಲ, ಅದಕ್ಕೆ ನಾವು ಗೆಜ್ಜೆ ಕಟ್ಕೋಬಾರ್ದು ಅಂತ ಹೇಳಿದ್ಲು. ಚಪ್ಪಲಿ ಬಿಟ್ಟು ಗೆಜ್ಜೆ ಕಟ್ಕೋಬೇಕತ್ತಿ ಅಂತ ಹೇಳಿದಾಗ ನನಗೆ ಮನಸ್ಸು ಭಾಳ ತುಂಬಿ ಬಂತು ನೋಡ್ರಿ. ಆ ಒಂದು ಭರತನಾಟ್ಯದ ಒಂದು ನೀತಿ ನಿಯಮಗಳಾಗಿರ್ಬೋದು, ನಮ್ಮ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುವಂತಹ ಸಂಸ್ಕೃತಿಗಳಾಗಿರ್ಬೋದು, ಇವೆಲ್ಲ ನಮಗೆ ಭಾಳ ಖುಷಿ ಕೊಡೋ ವಿಚಾರ. ನಮ್ಮ ಮನೆ ಮಗಳು ಅಂತ ಒಂದು ದೊಡ್ಡ ವೇದಿಕೆಯೊಳಗೆ ನೃತ್ಯ ಮಾಡ್ತಾಳೆ ಅನ್ನೋದು ನಮ್ಗೆ ಖುಷಿ ಕೊಡ್ತು. ಅವರು ಮೇಡಮರು ಬಾ ವೇದಿಕೆ ಹತ್ರ ಬಾ ಅಂತ ಕರೆಯಕತ್ತಿದ್ರು. ಆದ್ರೆ ನಾವೇನು ಬಿಡಲಿಲ್ಲ. ಒಂದು ಸ್ವಲ್ಪ ಅವಳ ಜೊತೆ ಫೋಟೋ ತೆಗೆಸ್ಕೊಂಡ್ರು ಆತು ಅಂತ ಹೇಳಿ ಎಲ್ಲರೂ ಅವ್ರ ಅಜ್ಜ ಅಜ್ಜಿಯರು, ಅವರ ತಾಯಿ ತಂದೆಯವರು ಮತ್ತು ಅವರ ಮಾವಂದಿರ ಜೊತೆ ಆಕಿ ಫೋಟೋ ತೆಗೆಸ್ಕೊಂಡ್ರಿ. ನಾವೆಲ್ಲರೂ ಅವಳ ಜೊತೆ ಫೋಟೋ ತೆಗೆಸ್ಕೊಂಡು ಆಮೇಲೆ ಆಕೆ ವೇದಿಕೆಯ ಕಾರ್ಯಕ್ರಮಕ್ಕೆ ಹೋದ್ಲು ನೋಡ್ರಿ. ಭಾಳ ಚಂದದ ನೃತ್ಯ ಪ್ರದರ್ಶನ ಮಾಡಿ ಬಸವ ಪುರಾಣದೊಳಗೆ ಒಂದು ವಚನದ ಗಾಯನಕ್ಕೆ ನೃತ್ಯ ಮಾಡೋದು ಒಂದು ಖುಷಿ ವಿಚಾರ. ಅಂತ ಒಂದು ಪ್ರದರ್ಶನ ನೋಡಿ ನಾವು ಎಲ್ಲ ಸ್ವಾಮಿಗಳದ್ದು ಆಶೀರ್ವಾದ ಪಡ್ಕೊಂಡು ಪ್ರಸಾದ ಸೇವನೆ ಮಾಡಿ ನಮ್ಮ ಮನೆ ಕಡೆ ನಡೆದ್ವಿ ನೋಡ್ರಿ. ನನ್ನ ಚಾನಲ್ಲು ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ.